अनन्तपाशधरं दिव्यार्धकाकृतिं शिखाबन्धत्रयोपेतं वैष्पी मध्वाकराञ्चितम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। समस्तगुरुभ्यो नमः। ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆಯ ಪರ್ವಕಾಲ ಈಗ. ವಾದಿರಾಜರು ರಚಿಸಿದ ಯುಕ್ತಿಮಲ್ಲಿಕ, ಅದರಲ್ಲಿಯೇ ಇರತಕ್ಕಂತಹ ಒಂದು ಸರಳವಾದ ಶ್ಲೋಕ, ನಮಗೆಲ್ಲ ಗೊತ್ತಿದ್ದಂತಹ ಶ್ಲೋಕ, ದಿನನಿತ್ಯ ನಾವು ಪಾರಾಯಣ ಮಾಡಬೇಕಾದ್ದು. ಆ ವಾದಿರಾಜರು ಅದನ್ನು ಪ್ರಾರ್ಥನೆ ಮಾಡಿದ್ದಾರೆ ನಮಗೆ. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುರು ವಾಯುಸುತ ಪ್ರಿಯ ಭೂಮಿಂತೆ ವಾಮನೋ ದದ್ಯಾತ್ ಅರೀನ್ ಹಂತು ನೃಕೇಸರಿ. ವಾದಿರಾಜರು ರಚನೆ ಮಾಡಿದ ಇದೊಂದು ಶ್ಲೋಕ, ಇದೊಂದು ಸರಳವಾದ ಶ್ಲೋಕ, ಯಾವ ವ್ಯಾಖ್ಯಾನವೂ ಬೇಡ. ಅಲ್ಲಿ ಹೇಳುವಾಗ ವಾದಿರಾಜರು ತೇ 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 ನಿನಗೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮ ಶಬ್ದಗಳೆಲ್ಲ ಹೇಗಿರ್ತದೆ ಅಂತಂದರೆ, ನಮಗೆ ಸುಖ ಬರಲಿ, ನಮಗೆ ಒಳ್ಳೆಯದಾಗಲಿ ಅಂದರೆ ನಿಮ್ಮನ್ನು ನಮ್ಮನ್ನು ಸೇರಿಸಿಕೊಂಡು ಹೇಳುವ ಕ್ರಮ. ಇಲ್ಲಿ ವಾದಿರಾಜರು ಅವರನ್ನು ಸೇರಿಸಲಿಲ್ಲ, ಅವರನ್ನು ಬಿಟ್ಟು ನಿನಗೆ 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 ಅಂತ ಇಲ್ಲಿ ಹೇಳ್ತಾರೆ. ಶ್ರೀಶಃ ತೇ ಸುಶ್ರಿಯಂ ದದ್ಯಾತ್ ಅಂತ. ಇವತ್ತು ವಾದಿರಾಜರ ಪ್ರಾರ್ಥನೆ ಯಾರಿಗೆ ಅಂತಂದರೆ, ತೇ ಅಂತಂದರೆ ಷಷ್ಠಬ್ದವನ್ನು ಆಚರಣೆ ಮಾಡತಕ್ಕಂಥ ಮೋಹನಾಚಾರ್ಯರ ಬಗ್ಗೆ ಹೇಳ್ತಾರೆ. ಶ್ರೀಶತ್ತೇ ಸುಶ್ರಿಯಂ ದದ್ಯಾತ್ ಅಂತ. ಶ್ರಿಯಂ ದದ್ಯಾತ್ ಅಂತ ಹೇಳೋದಿಲ್ಲ, ಶ್ರೀಶ ಅವನು ಶ್ರಿಯಂ ದದ್ಯಾತ್ ಅಂತ. ಶ್ರೀ ಅಂದರೆ ಯಾವ ಶ್ರೀ ಅಂತಂದರೆ ಬೇರೆ ಬೇರೆ ಶ್ರೀಗಳನ್ನು ಹೇಳಿದ್ದಾರೆ. ನಮಗೆ ಶ್ರೀಗಳು ಅಂದರೆ ಸ್ವಾಮಿಗಳು ಅಂತ ಗೊತ್ತು, ಶ್ರೀ ಅಂತಂದರೆ ಶ್ರೀ ಆಚಾರ್ಯರು ಅಂತ ಹೀಗೆ ಗೊತ್ತು. ಶ್ರೀ ಅನ್ನುವಂತಹ ಶಬ್ದ ಅದು ಸಂಪತ್ತನ್ನು ಹೇಳ್ತದೆ. ಯಾವ ಸಂಪತ್ತನ್ನು? ಒಂದು ಕಡೆ ಆಚಾರ್ಯರು ಹೇಳ್ತಾರೆ, ಶ್ರೀ ಶಬ್ದ ಅದು ಸರಸ್ವತೀ ಭಾರತೀಯರನ್ನು ಹೇಳುವ ಶಬ್ದ. ಶಂರೂಪೇ ವಾಯೌ ರಥ ಶ್ರೀರಿತ್ಯೇವ ಪ್ರಕೀರ್ತಿತ ಅಂತ. ಶ್ರೀ ಅಂದರೆ ಶಂ ಅಂದರೆ ವಾಯುದೇವಿ, ಅವರಲ್ಲಿ ರಥಳಾದಂಥವಳು ಭಾರತೀ ದೇವಿ. ಶ್ರೀ ಅಂದರೆ ಭಾರತೀ ದೇವಿ. ಭಾರತೀ ದೇವಿಯನ್ನು ಕೊಡಲಿ. ಭಾರತೀ ದೇವಿಯನ್ನು ಕೊಡುವುದಂದರೆ ಏನು? ಭಾರತೀ ದೇವಿಯಿಂದ ಅಭಿಮನ್ಯಮಾನವಾದ ಎಲ್ಲ ವೇದಾದಿ ಶಾಸ್ತ್ರಗಳನ್ನು ಕೊಡಲಿ, ಒಳ್ಳೆಯ ರೀತಿಯಲ್ಲಿ ಕೊಡಲಿ ಅಂತ. ಆದರೆ ಆ ವೇದಗಳ ಒಳ್ಳೆಯ ಅರ್ಥ ಚಿಂತನೆಯನ್ನು ಕೊಟ್ಟು ಸಂಪತ್ತನ್ನು ಕೊಡಲಿ. ಲೋಕದಲ್ಲಿ ಬೇರೆ ಯಾವ ಸಂಪತ್ತು ಕೂಡ ಅದು ನಶ್ವರ. ಆದರೆ ಯಾವ ಸಂಪತ್ತು ನಮಗೆ ಬೇಕು ಅಂತಂದರೆ ವೇದಗಳ ಸಂಪತ್ತು, ವೇದಾರ್ಥಗಳ ಸಂಪತ್ತು, ವೇದಾಂತಗಳ ಸಂಪತ್ತು, ವೇದಾರ್ಥ ಪರಿಭ್ರಮಿತವಾದಂತಹ ಪುರಾಣಗಳ ಇತಿಹಾಸಗಳ ಚಿಂತನೆ ನಮಗೆ ಬೇಕು. ಸುಶ್ರಿಯಂ ಅಂತಂದರೆ ಅಂತಹ ಒಳ್ಳೆಯ ಸಂಪತ್ತನ್ನು ನಮಗೆ ಕೊಡಲಿ. ವೇದಾಂತಗಳು ವೇದಾರ್ಥವನ್ನು ನಮಗೆ ನೀಡಲಿ, ಒಳ್ಳೆಯ ತತ್ವಜ್ಞಾನವನ್ನು ಕೊಡಲಿ ಭಾರತೀ ದೇವಿ ಅನ್ನುವ ಪ್ರಾರ್ಥನೆ. ನಿನಗೆ ಒಳ್ಳೆಯ ಜ್ಞಾನವನ್ನು ಕೊಡಲಿ ಅಂತ ಅದು ಪ್ರಾರ್ಥನೆ. ಶ್ರೀ ಅಂತ ಹೇಳಿದರೆ ಉಪನಿಷತ್ತಲ್ಲಿ ಹೇಳ್ತಾರೆ, ನಮ್ಮ ಕರಣಗಳು ಇಂದ್ರಿಯಗಳನ್ನು ಶ್ರೀ ಅಂತ ಕರೆದಿದ್ದಾರೆ. ತಾವಾ ಏತನ್ ಶೀರ್ಷನ್ ಶ್ರಿಯಶ್ರಿತಾ. ಈ ತಲೆಯಲ್ಲಿ ಶೀರ್ಷನ್ ಅಂದರೆ ತಲೆಯಲ್ಲಿ ಸಂಪತ್ತುಗಳಿವೆ. ನಮಗೆ ಗೊತ್ತಿಲ್ಲ ನಮ್ಮಲ್ಲಿರುವ ಸಂಪತ್ತು ಎಷ್ಟು ಅಂತ. ನಾವು ಸಂಪತ್ತು ಅಂದರೆ ದುಡ್ಡು, ಕಾಸು, ಬೆಳ್ಳಿ, ಬಂಗಾರ, ಈ ಲೌಕಿಕವಾದಂತಹ ಸಂಪತ್ತು ಅಂತಲೇ ತಿಳ್ಕೊಂಡಿದ್ದೇವೆ. ಆದರೆ ಅದಕ್ಕಿಂತ ಅಮೂಲ್ಯವಾದ ಸಂಪತ್ತು ಅಂತಂದರೆ ತಲೆಯಲ್ಲಿರ್ತಕ್ಕಂತಹ ಸಂಪತ್ತು. ಶೀರ್ಷನ್ ಶ್ರಿಯ ಶ್ರಿತಾ. ಆ ಸಂಪತ್ತುಗಳಿಗೆ ಶ್ರೀ ಅಂತ ಹೆಸರು. ಯಾಕೆ ಅಂತಂದರೆ ತಲೆಯಲ್ಲಿ ಇದ್ದದ್ರಿಂದ, ತಲೆಯನ್ನು ಕೊಟ್ಟ ಭಗವಂತನನ್ನು ಅವುಗಳು ಹೇಳುವುದರಿಂದ, ತಿಳಿಸಿಕೊಡುವುದರಿಂದ ಶ್ರೀ ಅಂತ. ಅದು ಯಾವುದು ಅಂತಂದರೆ ಚಕ್ಷು, ಶ್ರೋತ್ರಂ, ಮನೋ, ವಾಕ್ ಇತಿ. ಇದೆಲ್ಲ ಶ್ರೀಗಳು, ಸಂಪತ್ತುಗಳು. ದೇವರು ನಮಗೆ ಕರುಣಿಸಿರ್ತಕ್ಕಂತಹ ದೊಡ್ಡ ಸಂಪತ್ತು, ಶಾಶ್ವತವಾದ ಸಂಪತ್ತು. ಅದರ ಬೆಲೆ ಗೊತ್ತಾಗೋದು ಯಾವಾಗ ಅಂದರೆ ಇದ್ದಾಗ ಅಲ್ಲ, ಒಂದು ಇಲ್ಲದಿದ್ದಾಗ ಅದು ಗೊತ್ತಾಗ್ತದೆ ನಮಗೆ. ಚಾಲೀಸ್ ಬಂದಾಗ ಅಬ್ಬಾ ಕಣ್ಣು ಅಯ್ಯೋ ಹೋಯ್ತಾ ಅಂತ ತಲೆಬಿಸಿ ಆಗುತ್ತೆ. 45 ವರ್ಷ ಆದಾಗ ಮಣ್ಣಿ ನೋವು ಬಂದಾಗ ಗೊತ್ತಾಗುತ್ತೆ, ಅಯ್ಯೋ ಕಾಲು ನೋವು. ಅಲ್ಲಿವರೆಗೆ ಓಡ್ತಾ ಇದ್ದವರು ದೇವರೇ ಮರ್ತು ಹೋಗಿತ್ತು. ಹಾಗೆ ಹೇಳ್ತೇವೆ, ದೇವರೇ ಕಾಲು ತೆಗೆದಿಯಾ? ದೇವರು ಹೇಳಿದ ಅದಕ್ಕೆ ತೆಗೆದದ್ದು ಅಂತ. ಕಾಲು ಕೊಟ್ಟದ್ದು ನಾನು ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ, ಅದು ಗೊತ್ತಾಗೋದಿಲ್ಲ. ತೆಗೆದದ್ದು ದೇವರು ಅಂತ ನಾವು
ಹೇಳ್ತೇವೆ ನಾವು. ಹಾಗಾಗಿ ಆ ಕರಣಗಳು ಅದನ್ನು ನಮಗೆ ಕೊಟ್ಟವ ಭಗವಂತ. ಅದನ್ನು ವಾದಿರಾಜರು ಹೇಳ್ತಾರೆ, ಸುಶ್ರಿಯಂ ದದ್ಯಾತ್, ಆ ಕರಣಗಳು ಚೆನ್ನಾಗಿರಲಿ, ಅಂದರೆ ಆರೋಗ್ಯವಂತನಾಗಿರು. ಚೆನ್ನಾಗಿರು ಅಂತಂದರೆ ಆ ಇಂದ್ರಿಯಗಳು ಭಗವತ್ಮುಖ ಆಗಬೇಕು, ಭಗವಂತನ ಕಡೆ ಹರಿಯುವ ಹಾಗೆ ಆಗಬೇಕು. ಅಂತಹ ಸಂಪತ್ತನ್ನು ಕೊಡುವಂತ ತಾವಾ ಏತಾಹ ಶೀರ್ಷನ್ ಶ್ರೀಯಶ್ರಿತಾ, ಆ ಸಂಪತ್ತುಗಳು ಭಗವಂತನ ಕಡೆಗೆ ಹರಿಯುವ ಸಂಪತ್ತು ಆಗಲಿ ಅಂತ ಅದನ್ನು ಯಾರು ಕೊಡಬೇಕು ಅಂದರೆ ಶ್ರೀಶ, ಆ ಇಂದ್ರಿಯಗಳಿಗೆ ನಿಯಾಮಕನಾದ, ವೇದಗಳನ್ನು ಯಾವಾಗಲೂ ತನ್ನ ಕಂಠದಲ್ಲಿ ಧಾರಣೆ ಮಾಡಿ ರಕ್ಷಣೆ ಮಾಡುವ ಆ ದೇವರು ಅದರ ಈಶ ಶ್ರೀಶಃ ತೇ ಸುಶ್ರಿಯಂ ದದ್ಯಾತ್, ಒಳ್ಳೆಯ ಸಂಪತ್ತನ್ನು ಕೊಡಲಿ. ಆಯುರು ವಾಯುಸುತ ಪ್ರಿಯ, ಈ ಒಳ್ಳೆಯ ಮಾತು ಹೇಳ್ತಾರೆ ನೋಡಿ, ಆಯುಷ್ಯವನ್ನು ಕೊಡಲಿ ಅಂತ. ಯಾರು ಕೊಡಬೇಕು? ವಾಯುಸುತ ಪ್ರಿಯ, ವಾಯುದೇವರ ಮಗ ಅಂತಂದರೆ ವಾಯುದೇವರದೇ ಮೊದಲನೇ ಅವತಾರ ಹನುಮಂತ ದೇವರು. ವಾಯುಸುತ ಪ್ರಿಯ, ಹನುಮಂತ ದೇವರಿಗೆ ಪ್ರಿಯರಾದ ರಾಮದೇವರು ಆಯುಷ್ಯವನ್ನು ಕೊಡಲಿ ಅಂತ. ರಾಮದೇವರ ಭಕ್ತರ ಕತೆ ರಾಮಾಯಣ ಭಾಗವತಾದಿಗಳು ನಮಗೆ ತಿಳಿಸ್ತವೆ. ರಾಮನ ಭಕ್ತರ ಆಯುಷ್ಯ ಎಷ್ಟು ಅಂತಂದರೆ ನಮಗೆ ಅಳಿಲಿಕ್ಕೇ ಸಾಧ್ಯ ಇಲ್ಲ, ಅಷ್ಟು ಆಯುಷ್ಯ. ಜಾಂಬವಂತರ ಆಯುಷ್ಯ, ಜಾಂಬವಂತರು ಕೃಷ್ಣದೇವರಿಗೆ ತನ್ನ ಮಗಳಾದ ರೋಹಿಣಿ ದೇವಿಯನ್ನು ಮದುವೆ ಮಾಡಿ ಕೊಡ್ತಾರೆ. ಅಂದರೆ ಜಾಂಬವಂತರು ದ್ವಾಪರ ಯುಗದಲ್ಲಿ ಇದ್ದಾರೆ, 28ನೆಯ ದ್ವಾಪರ ಯುಗದಲ್ಲಿ ಇದ್ದಾರೆ. 24ನೆಯ ತ್ರೇತಾಯುಗದಲ್ಲಿ ರಾಮಾವತಾರ. ರಾಮನ ಭಕ್ತರು ಅದು 3 ಚಕ್ರ, ಇವರು ಯುಗಚಕ್ರದ 4ನೇ ಯುಗಚಕ್ರದಲ್ಲಿ ಜಾಂಬವಂತರಿದ್ದಾರೆ. ಲಂಕೆಯನ್ನು ಆಳಬೇಕು ಅಂತ ವ್ಯವಸ್ಥಾಪಿಸಲ್ಪಟ್ಟಂತಹ ವಿಭೀಷಣ ಪಾಂಡವರ ರಾಜಸೂಯ ಯಾಗಕ್ಕೆ ಕಪ್ಪ ಕೊಟ್ಟ ಅಂತ ಹೇಳ್ತಾರೆ. ಅಂದರೆ ಅಷ್ಟು ವರ್ಷ ಆಯುಷ್ಯ. ಇವತ್ತು ಲಂಕೆಯಲ್ಲಿ ವಿಭೀಷಣನ ಆಧಿಪತ್ಯ ಇವತ್ತೂ ಇದೆ. ಎಂತಹ ಆಯುಷ್ಯ ಅಂತ. ಅದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ಕಿಂ ಪುರುಷೇ ಕಿಲಾಸ್ತೆ, ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು ಇವತ್ತೂ ಇದ್ದಾರೆ. ಇವತ್ತೂ ರಾಮದೇವರ ಚಿಂತನೆ ಮಾಡ್ತಾ, ಅಲ್ಲಿದ್ದವರಿಗೆಲ್ಲ ಪಾಠ ಪ್ರವಚನ ಮಾಡ್ತಾ, ರಾಮದೇವರ ಸಂದೇಶವನ್ನು ಕೊಡ್ತಾ, ರಾಮದೇವರ ದರ್ಶನ ಮಾಡಿ ರಾಮದೇವರ ಸೇವೆ ಮಾಡ್ತಾ, ಇವತ್ತು ರಾಮದೇವರಿಗೆ ನಮಸ್ಕಾರ ಮಾಡ್ತಾ ಕಿಂಪುರುಷೇ ಕಿಲಾಸ್ತೆ, ಕಿಂಪುರುಷ ಖಂಡದಲ್ಲಿ ಇವತ್ತೂ ಇದ್ದಾರೆ ಅಂತ. ಇವತ್ತು ಯಾರೋ ಒಬ್ಬರು ಹೇಳ್ತಿದ್ರು, ಒಂದು ಫೋಟೋವನ್ನು ಹಂಚ್ತಾ ಹೇಳ್ತಿದ್ರು, ನಾವು ಕಿಂಪುರುಷ ಖಂಡಕ್ಕೆ ಹೋಗಿದ್ದೆವು, ಅಲ್ಲಿ ಕ್ಯಾಮರಾ ಕ್ಲಿಕ್ ಮಾಡಿದೆವು, ಅಲ್ಲಿ ಹನುಮಂತನ ಫೋಟೋ ಸಿಕ್ಕಿತು ಅಂತ. ಆ ಫೋಟೋ ತೋರಿಸಿದರು. ಅದು ಏನು ಫೋಟೋ ಅಂತಂದರೆ ಅದರಲ್ಲಿ ರಾಮಾಯಣದ ಪುಸ್ತಕ, ಅದು ಗೋರಖ್ಪುರದಲ್ಲಿ ಪ್ರಿಂಟ್ ಆದ ಪುಸ್ತಕ. ಹನುಮಂತ ದೇವರಿಗೆ ಗೋರಖ್ಪುರದ ರಾಮಾಯಣ ಪುಸ್ತಕ ಬೇಕಾ? ಮೂಲ ರಾಮಾಯಣವನ್ನು ಪ್ರವಚನ ಮಾಡುವ ಹನುಮಂತ ದೇವರಿಗೆ ಅವರು ಪುಸ್ತಕ ಇಲ್ಲದೆ ಮಸ್ತಕದಲ್ಲೇ ರಾಮಾಯಣ ಪ್ರವಚನ ಮಾಡುವವರು, ಅವರಿಗೆ ಪುಸ್ತಕನೇ ಬೇಡ, ಗೋರಖ್ಪುರದ ಪುಸ್ತಕಂತೂ ಬೇಡವೇ ಬೇಡ ಅವರಿಗೆ. ಮೂಲ ರಾಮಾಯಣದ ಚಿಂತನೆ ಮಾಡುವವರು ಕಿಂ ಪುರುಷೇ ಕಿಲಾಸ್ತೆ, ಇವತ್ತೂ ರಾಮದೇವರ ವೈಭವವನ್ನು ಇಡೀ ಜಗತ್ತಿಗೆ ಹಂಚ್ತಾ ಇದ್ದಾರೆ. ಹಾಗಾಗಿ ಆ ಆಯುಷ್ಯವನ್ನು ಯಾರು ಕೊಡಬೇಕು? ವಾಯುಸುತರಾದ ಹನುಮಂತ ದೇವರಿಗೆ ಪ್ರಿಯರಾದ ರಾಮದೇವರು. ರಾಮದೇವರು 13,000 ವರ್ಷ ಭಾಗವತ ಹೇಳುತ್ತೆ, 11,000 ವರ್ಷ ರಾಮಾಯಣದಲ್ಲಿ ಹೇಳ್ತಾರೆ. ಎರಡೂ ಲೆಕ್ಕ ಒಂದು ಅಂತ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಅಂತಹ ಹನುಮಂತ ದೇವರನ್ನು ಅನುಗ್ರಹಿಸಿದ ರಾಮದೇವರು ದೀರ್ಘಾಯುಷ್ಯವಂತರು, ಇವತ್ತೂ ಇರುವವರು. ಅಂತಹ ರಾಮದೇವರು ಆಯುಷ್ಯವನ್ನು ಕೊಡಲಿ. ಅಂದರೆ ನಮಗೆ ಬೇರೆ ಯಾರದ್ದಾದರೂ ಆಯುಷ್ಯ ಸಿಕ್ಕಿದರೆ ಅದು ಚೆನ್ನಾಗಿರುವುದಿಲ್ಲ. ಯಾಕೆಂತಂದರೆ ಕೆಲವರೆಲ್ಲ ಹೇಳೋದುಂಟು, ನೋಡಪ್ಪ ನನಗೆ ಬದುಕೇನು ಉಪಯೋಗ ಇಲ್ಲ, ನನ್ನ ಆಯುಷ್ಯ ನಿನ್ಗೆ ಕೊಡ್ತೇನೆ ಅಂತ. ನೀವು ಏನು ಮಾಡ್ತೀರಿ ಅಂತ? ಏನಿಲ್ಲ, ಊಟ ಮಾಡೋದು ಮಲಗೋದು. ಅದೇ ಆಯುಷ್ಯ ನಮಗೆ ಬಂದರೆ ನಮ್ಮ ಜೀವನ ಏನು, ತಿನ್ನುವುದು ಮಲಗೋದು, ಇಷ್ಟೇ ಆಗುತ್ತೆ. ನಮಗೆ ಅಂಥವರ ಆಯುಷ್ಯ ನಮಗೆ ಬೇಡ. ಎಂಥ ಆಯುಷ್ಯ ಬೇಕು? ದೇವಹಿತಂ ಯದಾಯು ಭದ್ರಂ ಕರ್ಣೇಭಿ ಶೃಣುಯಾಮ ಭದ್ರಂ ಪಶ್ಯೇಮ ಅಕ್ಷಭಿಹಿ. ದೇವಹಿತಂ ಯದಾಯು ಅಂದರೆ ನಾವು ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು. ಇಂಥದ್ದು ಅಂದರೆ ಭದ್ರ ಅಂತಂದರೆ ಯಾರೂ ಭದ್ರರಲ್ಲ, ಎಲ್ಲರೂ ಅಭದ್ರರೇ. ಇವತ್ತು ಹೇಗೆ ನಾಳೆ ಹೇಗೆ ಅಂತಲ್ಲ. ಅಮೇರಿಕದಲ್ಲಿದ್ದವರು ಅಭದ್ರರು ಅಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಅಭದ್ರರೇ, ಅತಂತ್ರರೇ. ಭದ್ರನಾದವ ದೇವರು ಮಾತ್ರ, ಅವನೇ ರಾಮಭದ್ರ. ರಾಮಭದ್ರನ ಮಡದಿಯಾದಂತಹ ರಾಮಭದ್ರೆ, ಅವರೇ ಸುಭದ್ರರು. ಹಾಗಾಗಿ ಉಳಿದವರೆಲ್ಲ ಅಭದ್ರರು. ಆದರೆ ಭದ್ರಂ ಅಂದರೆ ಭಗವಂತನನ್ನು ನಾವು ಕೇಳಬೇಕು, ಭಗವಂತನನ್ನು ನೋಡಬೇಕು.
ಭಗವಂತನ ಬಗ್ಗೆ ನಾವು ಮಾತಾಡಬೇಕು. ಹೀಗಾದರೆ ದೇವಹಿತಂ ಯದಾಯು, ದೇವರಿಗೆ ಇಷ್ಟವಾದ ಆಯುಷ್ಯ ಅದು ನಮಗೆ ಬೇಕು. ಯಾವ ಆಯುಷ್ಯ ಬೇಕು ಅಂತಂದರೆ, ಯಾವುದರಿಂದ ದೇವರು ನಮಗೆ ಅನುಗ್ರಹ ಮಾಡ್ತಾರೆ ಅಂತಹ ಆಯುಷ್ಯ ನಮಗೆ ಬೇಕು. ದೇವಹಿತವಾದ ಆಯುಷ್ಯ ಅದು ಕೊಡುವಂತಹದ್ದು ರಾಮದೇವರು ಆಯುಷ್ಯವನ್ನು ಕೊಡಲಿ ಅಂತ. ಭೂಮಿಂತೆ ವಾಮನೋ ದದ್ಯಾತ್ ಅಂತ, ನಮಗೆ ಭೂಮಿ ಬೇಕು ಅಂತ. ಭೂಮಿ ಇದೆ, ದಿನಾ ಕಿರಿಕಿರಿ, ವಾಸ್ತುವೇ ಸರಿ ಇರುವುದಿಲ್ಲ. ಆಚೆ ಮನೆಯವ್ರದ್ದು ಕಿರಿಕಿರಿ, ಈಚೆ ಮನೆಯವರು ರಗಳೆ, ಎದುರಿನ ಮನೆಯವರು ಪಿರಿಪಿರಿ ಎಂತೆಂಥದ್ದೋ ರಗಳೆ ಮಾಡ್ತಾ ಇರ್ತಾರೆ. ಕಾಲು ಹೊರಗಿಟ್ಟರೆ ರಗಳೆ. ಇಂಥ ವಾಸ್ತು ಇಲ್ಲದಿದ್ದ ಭೂಮಿ ನಮಗೆ ಎಂಥ ಭೂಮಿ ಇರಬೇಕು ಅಂತಂದರೆ, ವಾಮನೋ ದದ್ಯಾತ್, ವಾಮನದೇವರು ಕೊಟ್ಟರು ನೋಡಿ. ಬಲಿಯಿಂದ ಕಿತ್ತುಕೊಂಡು 100ನೇ ಯಾಗ ಮಾಡುವಾಗ 3 ಅಡಿ ಜಾಗವನ್ನು ತೆಕ್ಕೊಂಡು ಇಂದ್ರನಿಗೆ ಕೊಟ್ಟರು ನೋಡಿ. 3 ಲೋಕದ ಆಧಿಪತ್ಯವನ್ನು ಕೊಟ್ಟರು. ಇದು ದೇವರು ಉಪೇಂದ್ರ ಕೊಟ್ಟದ್ದು, ವಾಮನದೇವರು ಕೊಟ್ಟದ್ದು ಇಂದ್ರನಿಗೆ. ಇಂತಹ ಭೂಮಿ ನಮಗೆ ಬೇಕು. ಎಂತಹ ಭೂಮಿ? ದೇವಲೋಕದ ಭೂಮಿ ನಮಗೆ ಬೇಕು. ದೇವರು ಇರುವ, ಉಪೇಂದ್ರ ಇರುವ, ವಾಮನದೇವರು ಇರುವ ಭೂಮಿ ಬೇಕು. ನಮ್ಮ ಮನೆಯಲ್ಲಿ ವಾಸ್ತುವೇ ಸರಿ ಇರುವುದಿಲ್ಲ. ಯಾಕೆಂದರೆ ದೇವರೇ ಇಲ್ಲ, ಯಾಕೆಂದರೆ ದೆವ್ವಗಳೇ ಇರುವುದು. ಬೆಳಿಗ್ಗೆ ಶುರುವಾದರೆ ಮಧ್ಯರಾತ್ರಿ ತನಕ ವಟ 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 ಅಂತ ನಮ್ಮ ಕಣ್ಣು ಹಾಳು ಮಾಡುವ, ಕಿವಿ ಹಾಳು ಮಾಡುವ ದೆವ್ವಗಳೇ ಇರುವುದು. ಆ ದೆವ್ವಗಳ ಇಲ್ಲದೆ ದೇವತೆಗಳೇ ಇರುವ ಹಾಗೆ, ದೇವತೆಗಳ ಚಿಂತನೆ ಇರುವ ಹಾಗೆ ಅದು ಭೂಮಿ ನಮಗೆ. ಭೂಮಿ ಅಂದರೆ ಆಶ್ರಯ, ಭೂಮಿಕಾ ಅಂತ ಹೇಳ್ತೇವೆ ನೋಡಿ. ಅದು ಪೀಠ, ಭಗವಂತನಿಗೆ ಪಾದಪೀಠ. ಭಗವಂತನ ಚಿಂತನೆಗೆ ಭೂಮಿಗೆ ಆಗಬಲ್ಲ ಭೂಮಿ ನಮಗೆ ಸಿಗಬೇಕು. ಅದು ಯಾರು ಕೊಡಬೇಕು? ಭೂಮಿಂತೆ ವಾಮನೋ ದದ್ಯ, ವಾಮನ ದೇವರು ಕೊಡಬೇಕು. ದೇವತೆಗಳು ಪ್ರಾರ್ಥನೆ ಮಾಡಿದ್ದು, ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು ವಾಮನನಾಗಿ ಭೂಮಿಯನ್ನು ಕೊಟ್ಟ. ಭೂಮಿಂತೆ ವಾಮನೋ ದದ್ಯ, ಆ ವಾಮನನ ಆಶ್ರಯ, ವಾಮನ ಆಶ್ರಿತವಾಗುವ ಭೂಮಿಯನ್ನು ನಮಗೆ ಕೊಡಬೇಕು ಅಂತ. ಅರೀನ್ ಹಂತು ನೃಕೇಸರಿ, ನರಸಿಂಹದೇವರು ನಮ್ಮ ಶತ್ರುಗಳನ್ನು ಸಂಹಾರ ಮಾಡಬೇಕಂತ. ಅರೀನ್ ಹಂತು ನೃಕೇಸರಿ, ನಮಗೆ ಅರಿ ಅಂತ ಹೇಳಿದ ಕೂಡಲೇ ಅಕ್ಕಪಕ್ಕದ ಮನೆಯವರೇ ನೆನಪಾಗುತ್ತೆ. ಅರೀನ್ ಹಂತು ನೃಕೇಸರಿ ಅಂದರೆ ನರಸಿಂಹದೇವರು ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದವರು. ಎಂತಹ ವರ! ಮೇಲೆ ಹೋದರೂ ಅವನೇ, ಕೆಳಗೆ ಹೋದರೂ ಅವನ ಸಾಮ್ರಾಜ್ಯ, ಎಲ್ಲಿ ಹೋದರೂ ಅವನು ಸಾಯಲಿಕ್ಕೇನೇ ಇಲ್ಲ. ಅಂತಹ ಹಿರಣ್ಯಕಶಿಪು ಅವನನ್ನು ಕೊಲ್ಲಬೇಕು ಅಂತಂದರೆ ನರಸಿಂಹದೇವರು ಬರಬೇಕು. ಅರೀನ್ ಹಂತು ನೃಕೇಸರಿ, ಅರಿಂ ಹಂತು ಅಂತ ಹೇಳಿಲ್ಲ ವಾದಿರಾಜರು. ಅರೀನ್ ಹಂತು ನೃಕೇಸರಿ, ಅದು ಒಬ್ಬನೇ ಶತ್ರು ಇದ್ದದ್ದು ಪ್ರಹ್ಲಾದನಿಗೆ. ಹಿರಣ್ಯಕಶಿಪು ಮಾತ್ರ. ನಮಗೆ ಸಿಕ್ಕಿದವರೆಲ್ಲ ಶತ್ರುಗಳೇ. ನಮಗೆ ನಮ್ಮ ಸಾಧನೆಗೆ ವಿರೋಧಿಗಳಾದಂಥದ್ದು ಅದೆಲ್ಲ ಶತ್ರುಗಳು, ಅಂತಃಶತ್ರುಗಳು, ಬಹಿಶತ್ರುಗಳು ಎಲ್ಲರನ್ನೂ ಕೂಡ ನೃಕೇಸರಿ ನರಸಿಂಹದೇವರು ಸಂಹಾರ ಮಾಡಲಿ ಅಂತ ವಾದಿರಾಜರು ಪ್ರಾರ್ಥನೆ ಮಾಡಿದ್ದಾರೆ. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮೋಹನಾಚಾರ್ಯರಿಗೆ ಶ್ರೀಶಸ್ತೆ ಸುಶ್ರೀಯಂ ದದ್ಯ, ಅವರಿಗೆ ಒಳ್ಳೆಯ ಸಂಪತ್ತು ಕೊಡಲಿ. ಒಳ್ಳೆಯ ಸಂಪತ್ತು ಕೊಟ್ಟರೆ ಹೇಗೆ ಖರ್ಚು ಮಾಡಬೇಕು ಅಂತಂದರೆ ಮೋಹನಾಚಾರ್ಯರಿಂದ ನಾವು ಕಲಿಬೇಕು. ಇವತ್ತು ಚೆನ್ನಾಗಿ ಖರ್ಚು ಮಾಡ್ತಾರೆ. ಇವತ್ತು ನಂದಿಗುಡಿ ಜಾಗೇ ಸಾಕಾಗಲಿಲ್ಲ. ಅವರು ಈ ಜಾಗ ಫ್ರೀ ಅಂತ ಇಟ್ಟಿದ್ರು, ಅದು ಫ್ರೀ ಆಗಲೇ ಇಲ್ಲ. ಇನ್ನೊಂದು ಪಂಕ್ತಿ ಮಾಡಿದ್ರು ಅಷ್ಟು ಜನ ಇದ್ದಾರೆ. ವಿದ್ವಾಂಸರನ್ನು ಒಂದು ಸಲ ಕರೆದರು, ಸ್ವಾಮಿಗಳನ್ನು ಕರೆದರು. ಅಲ್ಲಲ್ಲಿ ಎಲ್ಲೆಲ್ಲಿ ಸ್ವಾಮಿಗಳಿರ್ತಾರೆ ಅಲ್ಲಲ್ಲಿ ಪೂಜೆ ಮಾಡಿಸಿದರು. ಇವತ್ತು ಇಷ್ಟು ವಿದ್ವಾಂಸರು ಸೇರಿದ್ದಾರೆ. ಪ್ರಾಯಶಃ ಇಷ್ಟು ವಿದ್ವಾಂಸರನ್ನು ಒಟ್ಟು ನೋಡಲಿಕ್ಕೇ ಸಾಧ್ಯ ಇಲ್ಲ. ಮೌನಾಚಾರ್ಯ ಕಾರ್ಯಕ್ರಮದಲ್ಲಿ ಇಷ್ಟು ವಿದ್ವಾಂಸರು, ಅಪರೂಪದ ವಿದ್ವಾಂಸರು. ನಮ್ಮ ವೆಂಕಟೇಶಾಚಾರ್ಯ ಇಲ್ಲೇ ಇದ್ದಾರೆ. ಅವರು ಎಲ್ಲಿ ಹೋಗಿ ನೋಡಿದರೆ ನೋಡಲೇ ಇಲ್ಲ ಅವರನ್ನು. ಒಳ್ಳೆಯ ಪಾಠ ಪ್ರವಚನಶೀಲರು, ಒಳ್ಳೊಳ್ಳೆಯ ವಿದ್ವಾಂಸರು ಎಲ್ಲ ಇಲ್ಲಿ ಇದ್ದಾರೆ. ಇಲ್ಲೆಲ್ಲ ಅಪರೂಪದ ವಿದ್ವಾಂಸರು ಎಲ್ಲ ನಮಗೆ ಸಿಗಬೇಕು. ಮೋಹನಾಚಾರ್ಯರು ಎಲ್ಲ ಹೇಳ್ಕೊಂಡು ಬಂದು ಇಲ್ಲಿ ಒಟ್ಟಿಗೆ ಸೇರಿಸಿದ್ದಾರೆ. ಹಾಗಾಗಿ ಸುಶ್ರೀಯಂ ದದ್ಯ, ಅವರಿಗೆ ಸಂಪತ್ತು ಬಂದರೆ ಅದು ವಿದ್ಯಾಕ್ಕೆ ಹೋಗಿ ಮುಟ್ತದೆ. ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ಮುಟ್ಟಿಸ್ತಾರೆ. ಎಲ್ಲ ಗೃಹಸ್ಥರಿಗೆ ಮುಟ್ಟಿಸ್ತಾರೆ. ಸುಶ್ರೀಯಂ ದದ್ಯಾತ್. ಆಯುರು ವಾಯುಸುತ ಪ್ರಿಯ, ಅವರಿಗೆ 60 ವರ್ಷ ಆಯಿತು. ನಿಮಗೇನು ಗೊತ್ತಾಗಲ್ಲ ನೋಡಿದರೆ 60 ವರ್ಷನಾ ಅಂತ ಆಶ್ಚರ್ಯ ಪಡಬೇಕು. ಅದು ಆಯುಷ್ಯ ಕೊಡಬೇಕು. ಯಾಕೆ ಆಯುಷ್ಯ ಕೊಡಬೇಕು ಅಂತಂದರೆ ಇಂತಹ ಸತ್ಕರ್ಮಗಳನ್ನು ಮಾಡಲಿಕ್ಕೆ. ಅವರು ದುಡ್ಡು ಕೊಟ್ಟು ಇಂತಹ ಕರ್ಮ ನಿರಂತರ ಮಾಡ್ತಾ ಇರಿ, ನಾವು ಬರ್ತಾ ಇರ್ತೇವೆ ಅಂತ ಅವರಿಗೆ ಆಯುಷ್ಯವನ್ನು ಕೊಟ್ಟು ಪಾಠ ಪ್ರವಚನ ಅದರಲ್ಲಿ ಅವರು ದೀಕ್ಷಿತರಾಗಿದ್ದಾರೆ. ಭೂಮಿಂತೆ ವಾಮನೋ ದದ್ಯಾತ್ ಅಂದರೆ ಭೂಮಿ ಅಂತಂದರೆ ಎಲ್ಲ ಇಂತಹ ಜಾಗ ಅವರು ಸಿಕ್ಕಿದರೆ ಅದರಲ್ಲಿ ದಾನ ಧರ್ಮಗಳೆಲ್ಲ ಮಾಡಲಿಕ್ಕಾಗ್ತದೆ. ಅವರಿಗೆ ಶತ್ರುಗಳೇ ಇಲ್ಲ. ಅರೀನ್ ಹಂತಂದ್ರೆ ಕೇಸರಿ ಅಂತ
ಶತ್ರುಗಳು ಅಂದರೆ ಶತ್ರುಗಳ ಆಗಿ ನಾಶ ಆಗುವುದು ಒಂದು, ಆ ಶತ್ರು ಆಗಲಿಕ್ಕೆ ಬೇಕಾದ್ದು ಏನು ವಾತಾವರಣ ಅದನ್ನೇ ನಾಶ ಮಾಡಲಿ ನರಸಿಂಹದೇವರು ಅಂತ ಅದನ್ನು ಪ್ರಾರ್ಥನೆ ಮಾಡ್ತಾ ವೈಭವದ ಕಾರ್ಯಕ್ರಮ. ವಿದ್ವಾಂಸರು ಸ್ವಾಮಿಗಳವರು ಎಲ್ಲ ಸ್ವಾಮಿಗಳಿಗೂ ಬೇಕಾದವರು, ಪ್ರಾಯಶಃ ಕಷ್ಟ, ಒಬ್ಬೊಬ್ಬರು ಸ್ವಾಮಿಗಳಿಗೆ ಅನುಕೂಲ ಆಗ್ಬೋದು, ಎಲ್ಲ ಸ್ವಾಮಿಗಳಿಗೆ ಆಗುವ ವಿದ್ವಾಂಸರು ನಮ್ಮ ಮೋಹನಾಚಾರ್ಯರು ಎಲ್ಲರ ಪ್ರೀತಿಯ ಅನುಗ್ರಹ ಪಾತ್ರರಾಗಿದ್ದಾರೆ. ಎಲ್ರಿಗೂ ಬೇಕಾದಂತಹ ಅವರ ಆಯುಷ್ಯ, ಅದು ಅವರ ಕುಟುಂಬ, ಅದು ಒಳ್ಳೆಯ ಸಾಧಕರು. ಅವರ 2 ಮಕ್ಕಳನ್ನು ಕೂಡ ಪೂರ್ತಿ ವೈದಿಕಕ್ಕೆ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಕಳುಹಿಸಿ ಸುಧಾಂತ ವೇದಾಂತವನ್ನು ಓದಿಸಿ ಪಾಠ ಪ್ರವಚನಕ್ಕೇ ಅವರು ಮೀಸಲಾತಿಯಾಗಿಟ್ಟಿದ್ದಾರೆ. ದೊಡ್ಡ ದಾನ. ಅವರ ಇಡೀ ಮನೆಯೇ ಒಂದು ಜ್ಞಾನಸತ್ರ ಮಾಡುವ ಒಂದು ವೈದಿಕರ ಮನೆ. ಚೆನ್ನಾಗಿ ಹಾಗಾಗಲಿ, ಒಳ್ಳೆಯ ಸಾಧನೆ ಆಗಲಿ, ದೇವರವರು ಅನುಗ್ರಹಿಸಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಲ್ಲರನ್ನೂ ದೇವರು ಹರಸಲಿ ಅಂತ ದೇವರಲ್ಲಿ